ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಂಕಟೇಶ್, ಕನ್ಸಲ್ಟೆಂಟ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಗರ್ಭಗುಡಿ IVF ಸೆಂಟರ್. ಇವತ್ತು ನಾವು ಅಂಡಾಣು ಮತ್ತು ವೀರ್ಯ ಅಲ್ಲಿ ಏನು ವ್ಯತ್ಯಾಸಗಳಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂಡಾಣು ಅನ್ನೋದು ಹೆಂಗಸರ ಗೆಮೀಟ್ ಆಗಿರುತ್ತೆ ಆ್ಯಂಡ್ ವೀರ್ಯಾಣು ಅನ್ನೋದು ಗಂಡಸರ ಗೆಮೀಟ್ ಆಗಿರುತ್ತೆ. ನಾವು ಹೆಂಗಸರು ಹುಟ್ಟುತ್ತಾನೆ ನಮಗೆ ಅಂಡಾಣು ರಿಸರ್ವ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ನಮ್ಮ ಜೀವಮಾನದಲ್ಲಿ ಎಷ್ಟು ಅಂಡಾಣು ರಿಲೀಸ್ ಆಗಿರುತ್ತೆ ಅಷ್ಟೆಲ್ಲ ನಮಗೆ ಹುಟ್ಟುತ್ತಾನೆ ಬಂದಿರುತ್ತೆ. ಆ್ಯಂಡ್ ನಮ್ಮ ಏಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲ ಅಂಡಾಣು ಸಂಖ್ಯೆ ಮತ್ತು ಕ್ವಾಲಿಟಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಅಂಡಾಣು ಬಂದು ಸ್ಪೆರಿಕಲ್ ಆಗಿರುತ್ತೆ ಆ್ಯಂಡ್ ಅಂಡಾಣುದು ಕ್ವಾಲಿಟಿ ನಾವು ನೋಡಬೇಕು ಅಂದರೂ ಅಥವಾ ತೆಗೆದು ನೋಡಬೇಕು ಅಂದ್ರೂ ಅದು ಜಸ್ಟ್ IVF ಅಥವಾ ICSI ಪ್ರೊಸೀಜರಲ್ಲೇ ಸಾಧ್ಯ ಆಗುತ್ತೆ. ನಾವು ಸ್ಕ್ಯಾನಲ್ಲಿ ಏನು ಮೆಷರ್ ಮಾಡ್ತಾ ಇರ್ತೀವಿ ಅದು ಅಂಡಾಣು ಸುತ್ತ ಇರೋ ಫ್ಲೂಯಿಡ್ ಅಥವಾ ಫಾಲಿಕಲ್ ಆಗಿರುತ್ತೆ. ಸೊ ಅಂಡಾಣು ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಮೆಡಿಸಿನ್ಸ್ ಇರುತ್ತೆ. ಅಂಡಾಣು ಸಂಖ್ಯೆ ಅನ್ನೋದು ನಾವು ಒಂದು ಸತಿ ಕಡಿಮೆ ಆಗೋಕ್ಕೆ ಶುರು ಮಾಡಿದಾಗ ಇಂಪ್ರೂವ್ ಅಥವಾ ಇನ್ಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಅಂಡಾಣು ಒನ್ಸ್ ಬಿಡುಗಡೆ ಆದಮೇಲೆ ಅಂದರೆ ಓವ್ಯುಲೇಟ್ ಆದಮೇಲೆ ಅದರದ್ದು ಲೈಫ್ ಸ್ಪ್ಯಾನ್ ಬಂದು 24 ಗಂಟೆ ಆಗಿರುತ್ತೆ. ಸೊ ರೆಗ್ಯುಲರ್ಲಿ ಋತುಚಕ್ರ ಬರ್ತಾ ಇರೋರು ಓವ್ಯುಲೇಷನ್ ಆಗ್ತಾ ಇದೆ ಅಂದರೆ ಆ 24 ಗಂಟೆ ಕಾಲದಲ್ಲಿ ಸೇರಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಿಗಿರುತ್ತೆ. ವೀರ್ಯಾಣುಗೆ ಬಂದರೆ ಗಂಡಸರದು ಅವ್ರದ್ದು ಎವ್ರಿ 3 ಮಂತ್ಸ್ ಅಂದರೆ 66 to 72 ಡೇಸ್ ಹೊಸ ಬ್ಯಾಚ್ ವೀರ್ಯಾಣು ಉತ್ಪನ್ನ ಆಗ್ತಾ ಇರುತ್ತೆ ಆ್ಯಂಡ್ ಅದು ರಿಲೀಸ್ ಆಗ್ತಾ ಇರುತ್ತೆ. ಇವಾಗ ಹೆಂಗಸರಿಗೆ ಒಂದು ಸೈಕಲಲ್ಲಿ ಒಂದೇ ಅಂಡಾಣು ಬಿಡುಗಡೆ ಆಗುತ್ತೆ, ಆದರೆ ಗಂಡಸರಿಗೆ ಈಚ್ ಎಜಾಕ್ಯುಲೇಟಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ವೀರ್ಯಾಣು ಬಂದು ಅದಕ್ಕೆ ಆಕಾರ ಒಂದು ಹೆಡ್, ನೆಕ್, ಟೇಲ್ ಈ ಥರ ಇರುತ್ತೆ. ಆ್ಯಂಡ್ ಅದನ್ನು ಕೂಡ ನಾವು ಮೈಕ್ರೋಸ್ಕೋಪಿಕಲಿನೇ ನೋಡಿಬಿಟ್ಟು ಆಕಾರ ಚೆನ್ನಾಗಿದೆಯಾ, ಕೌಂಟ್ ಚೆನ್ನಾಗಿದೆಯಾ, ಚಲನೆ ಚೆನ್ನಾಗಿದೆಯಾ ಅನ್ನೋದನ್ನು ಸೀಮನ್ ಅನಾಲಿಸಿಸಲ್ಲಿ ನೋಡ್ತೀವಿ. ಸಪೋಸ್ ಎನಿ ಇಲ್ನೆಸ್ ಇದ್ದರೆ, ಸ್ಟ್ರೆಸ್ ಇದ್ದರೆ, ಸ್ಮೋಕಿಂಗ್ ಡ್ರಿಂಕಿಂಗ್ ತುಂಬ ಇದ್ದರೆ ಇವೆಲ್ಲನೂ ವೀರ್ಯಾಣು ಕೌಂಟ್ನ, ಚಲನೆನ, ಆಕಾರನ ಅಫೆಕ್ಟ್ ಮಾಡುತ್ತೆ. ಇಂಥ ರೀತಿಯಲ್ಲಿ ನಾವು ಆ್ಯಂಟಾಕ್ಸಿಡೆಂಟ್ಸ್ ಕೊಟ್ಟು ಅದರ ಕ್ವಾಲಿಟಿ ಇಂಪ್ರೂವ್ ಮಾಡಿಬಿಟ್ಟು ಮತ್ತೆ ವೀರ್ಯಾಣು ಪರೀಕ್ಷೆ ಮಾಡ್ಬೋದು. ಅಂಡಾಣುಗೆ ಹೆಂಗೆ ಬಿಡುಗಡೆ ಆದಾಗ ಬರೀ 24 ಗಂಟೆ ಜೀವಮಾನ ಇರುತ್ತೋ ಅದೇ ರೀತಿ ವೀರ್ಯಾಣುಗೆ ಬಿಡುಗಡೆ ಆದಮೇಲೆ 3 to 7 ಡೇಸ್ ಲೈಫ್ ಸ್ಪ್ಯಾನ್ ಇರುತ್ತೆ. ಅಂದರೆ ಅದು ಸರ್ವೈಕಲ್ ಕ್ರಿಪ್ಟ್ಸಲ್ಲಿ ಸರ್ವೈವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನ್ಯಾಚುರಲ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಫರ್ಟೈಲ್ ವಿಂಡೋ ಏನಿರುತ್ತೆ 10 ರಿಂದ 20 ದಿನ ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಸೇರಿ ಅಂತ ಹೇಳ್ತೀವಿ. ಅಂಡಾಣು ಬಗ್ಗೆ ಅಥವಾ ಅಂಡಾಣು ಟೆಸ್ಟಿಂಗ್ ಬಗ್ಗೆ, ವೀರ್ಯಾಣು ಬಗ್ಗೆ, ವೀರ್ಯಾಣು ಟೆಸ್ಟಿಂಗ್ ಬಗ್ಗೆ ಅಧಿಕ ಮಾಹಿತಿಗಾಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇಂಥ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ.